ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ. ದಿನೇ ದಿನೇ ಹೀಗೆ ರೇಟ್ ಜಾಸ್ತಿ ಮಾಡ್ತಾ ಹೋದ್ರೆ ನಾವು ಹೋಗಿ ಯಾರನ್ನ ಕೇಳಬೇಕು ಸ್ವಾಮಿ ಅಂತ ಜನರು ಕೆಂಡ ಕಾರ್ತಾ ಇದ್ದಾರೆ. ಬೆಲೆ ಏರಿಕೆಗೆ ಜನರು ಏನಂದ್ರು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ನಾವು ಕೂಲಿ ಕೆಲಸ ಮಾಡೋರು ಈ ಥರ ಮಾಡ್ತಾ ಇದ್ದಾರೆ. ಹೆಂಗೆ ಜೀವನ ಮಾಡೋದು? ನಾವು ಗಾರೆ ಕೆಲಸ ಮಾಡ್ತಾ ಇರೋದು. ಪೇಮೆಂಟ್ಗಳು ನೋಡಿ ಓನರ್ಗೆ ಪೇಮೆಂಟ್ ಕೊಡ್ತಾ ಇಲ್ಲ. ಈ ಥರ ಪೇಮೆಂಟ್ ಎಲ್ಲ ಇದು ಮಾಡ್ಕೊತಾ ಇದ್ರೆ ಇವು ಡೈಲಿ ಒಂದೊಂದು ವಾರಕ್ಕೆ 3 ಟೈಮು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಹೆಂಗೆ ಮೇಂಟೈನ್ ಮಾಡೋದು? ಬಾಡಿಗೆ ಹೆಂಗೆ ಕಟ್ಟೋದು? ಜೀವನ ಹೆಂಗೆ ಮಾಡೋದು? ಬೆಂಗಳೂರಲ್ಲಿ ಊರು ಬಿಟ್ಟು ಊರು ಬಂದಿದ್ವಿ. ಇನ್ನು ಮಾಡೋಕ್ಕೆ ಕಷ್ಟ ಆಗ್ಬಿಡಿ ಸರ್ ನಮಗೆ. ಯಾರು ಕೇಳಿ ನಾವು ಹೋಗಿ ಓಟ್ ಹಾಕಿಲ್ಲ ಮಾತ್ರ ಬರ್ತಾರೆ. ಓಟ್ ಹಾಕಿದ್ಮೇಲೆ ಈ ಥರ ಮಾಡ್ತಾರೆ ಸರ್. ಪೆಟ್ರೋಲ್ಗೆ 700 ರೂಪಾಯಿ ಕೂಲಿ ಬರುತ್ತೆ, 120 ರೂಪಾಯಿ ಹೋಗುತ್ತೆ ಪೆಟ್ರೋಲಿಗೆ. ರೋಡ್ ದೂರ ಇದ್ದರೆ ಜಾಸ್ತಿ ಕಷ್ಟ ಆಗುತ್ತೆ ಸರ್ ನಮ್ಮದು. ಯಾಕಂದರೆ ನಾವು ಹಳ್ಳಿಯಿಂದ ಬರಬೇಕು, ಡೈಲಿ ಹೋಗ್ಬೇಕು. ಅದರಲ್ಲಿ ನಮ್ಮ ಕೂಲಿ ಕೊಡೋದು 700 ರೂಪಾಯಿ ಕೊಡ್ತಾರೆ. 700 ರೂಪಾಯಿ ಕೂಲಿ ಕೊಟ್ಟರೆ ನಮಗೆ ಇಲ್ಲಿ ಪೆಟ್ರೋಲ್ಗೆ 120 ರೂಪಾಯಿ ಹೋಗುತ್ತೆ ಸರ್. ಇಲ್ಲಿ 120 ರೂಪಾಯಿ ಹೋದರೆ ಇನ್ನೇನು ಉಳಿಯುತ್ತೆ ಸರ್ ಹೆಂಡತಿ ಮಕ್ಕಳಿಗೆ? ಅದಕ್ಕೆ ಈಗ ಆಲ್ರೆಡಿ ಜೀವನ ಮಾಡೋದೇ 3 ವರ್ಷದಿಂದ ಕಷ್ಟ ಆಗ್ಬಿಟ್ಟಿದೆ ಇಲ್ಲಿ ನಮ್ಮಲ್ಲಿ. ಅದರಲ್ಲಿ ಈ ಥರ ಇದು ಒಂದೇ ಎಕ್ಸ್ಟ್ರಾ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು. ಅದ್ರ ಜೊತೆಗೆ ಎಲ್ಲದೂ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆಗೋದ್ರಿಂದ ಎಲ್ಲರಿಗೂ ಜನಸಾಮಾನ್ಯರಂತ ಬದುಕೋದೇ ಕಷ್ಟ ಆಗೈತಿ. ಇನ್ನಿಷ್ಟು ಕಷ್ಟ ಆಗ್ಬಿಡುತ್ತೆ ಅಂತ ಎಲ್ಲರೂ ನೇಣು ಹಾಕೋ ಪರಿಸ್ಥಿತಿ, ಸಾಮಾನ್ಯ ಜನ ನೇಣು ಹಾಕೊಂಡು ಸಾಯೋ ಪರಿಸ್ಥಿತಿ ಬರ್ಬೋದು. ಮೋಸ್ಟ್ಲಿ 3-4 ಸರ್ತಿ ಏನು ಬೆಲೆ ಏರಿಕೆ ಆಗ್ಯದ ನೋಡಿ. ಇದು ನೇರವಾಗಿ ಜನಸಾಮಾನ್ಯರ ದುಡ್ಡಲ್ಲ, ಇದು ರಕ್ತ ಕುಡಿಯುವಂಥ ಹುನ್ನಾರ ಇಟ್ಕೊಂಡಿದ್ದಾರೆ BJP ಸರ್ಕಾರ. ಮೋದಿಯವರು ತಿಳ್ಕೋಬೇಕು. ಒಂದೊಂದು ವಾರದ ಒಂದೇ ಸರ್ತಿ ಏರಿಸಲ್ಲ, ಒಂದು 200 ರೂಪಾಯಿ ಏರಿಸ್ಬಿಡ್ರಿ ಒಮ್ಮೆಗೆ. ಯಾಕೆ ನೀವು ಹಂತವಾಗಿ ಒಂದು ದಿನಕ್ಕೆ 2 ರೂಪಾಯಿ, ಒಂದಿನ 1 ರೂಪಾಯಿ, 2 ರೂಪಾಯಿ ಮಾಡಿ ಯಾಕೆ ಏರಿಸ್ತಾ ಇದ್ದೀರಿ? ಒಮ್ಮೆಗೆ ಒಂದು 200 ಮಾಡಿಬಿಡ್ರಲ್ಲ, ನಿಶ್ಚಿಂತೆ ಆಗಿಬಿಡ್ತದೆ. ನೀವು ಸರ್ಕಾರ 2014 ಏನೋ 70-80 ರೂಪಾಯಿ ಇತ್ತು. ಅವ್ರ ಅವಧಿ ಒಳಗೆ 25-30 ರೂಪಾಯಿ ಬೆಲೆ ಏರಿಕೆ ಮಾಡಿಬಿಟ್ರು. ಹಂಗಂದ್ರೆ ಇದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಲ್ಲಿ ಅದ ರೀ?